ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಚರಿತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೋಖ್ರಾನ್ 1998ಕ್ಕೂ ಮೊದಲು ಭಾರತ ಜಗತ್ತನ್ನು ಹೇಗೆ ಅಚ್ಚರಿಗೊಳಿಸಿತು ನೋಡೋಣ ಬನ್ನಿ. 1990ರ ದಶಕದಲ್ಲಿ ಜಗತ್ತಿನ ಹಲವಾರು ಒಂದು ವಿಷಯವನ್ನು ನಂಬಿದ್ದರು. ಭಾರತವು ಗುಪ್ತವಾಗಿ ಅಣುವಸ್ತ್ರಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ಎಂದು ನಂಬಿದ್ದರು. ಆದರೆ ಒಬ್ಬ ವ್ಯಕ್ತಿ ಆ ನಂಬಿಕೆಯನ್ನು ತಪ್ಪು ಎಂದು ಸಾಬೀತು ಮಾಡಿದರು. ಶಾಂತ ಸ್ವಭಾವ, ತೀಕ್ಷ್ಣ ಬುದ್ಧಿ ಮತ್ತು ದೇಶಭಕ್ತಿಯುಳ್ಳ ಒಬ್ಬ ವಿಜ್ಞಾನಿ. ಅವರೇ ನಮ್ಮ ಹೆಮ್ಮೆಯ APJ ಅಬ್ದುಲ್ ಕಲಾಂ ಅವರು. ಪೋಖ್ರಾನ್ ಅಣು ಪರೀಕ್ಷೆಗಳ ಮುಂಚೆ ಅವರು ಮಾಡಿದ ಕೆಲಸ ಏಷ್ಯಾದ ಶಕ್ತಿಯ ಸಮತೋಲನವನ್ನು ಬದಲಿಸಿತು. ಪೋಖ್ರಾನ್ ಅಣು ಪರೀಕ್ಷೆಗಳ ಮುಂಚೆ ಅಮೆರಿಕ ಡಾಕ್ಟರ್ ಕಲಾಂ ಅವರನ್ನು ತನ್ನ ಕಡೆಗೆ ಸೆಳೆಯಲು ಪ್ರಯತ್ನಿಸಿತು. ಅವರಿಗೆ ನಾಸಾನಲ್ಲಿ ಒಂದು ದೊಡ್ಡ ಹುದ್ದೆಯ ಅವಕಾಶ ನೀಡಲಾಯಿತು. ಅಲ್ಲಿ ಜಗತ್ತಿನ ಅತ್ಯಾಧುನಿಕ ಪ್ರಯೋಗಾಲಯಗಳು, ಹೆಚ್ಚಿನ ಹಣ, ಗೌರವ ಮತ್ತು ಜಾಗತಿಕ ಗುರುತು ದೊರೆಯುತ್ತಿತ್ತು. ಅಮೆರಿಕದ ಯೋಜನೆ ಸರಳವಾಗಿತ್ತು. ಡಾಕ್ಟರ್ ಕಲಾಂ ಅವರು ಅಮೆರಿಕದಲ್ಲಿ ಕೆಲಸ ಮಾಡಿದರೆ ಭಾರತದ ಮಿಸೈಲ್ ಮತ್ತು ಅಣು ಕಾರ್ಯಕ್ರಮ ನಿಧಾನವಾಗಬಹುದು. ಯಾಕೆಂದರೆ ಆ ಸಮಯದಲ್ಲಿ ಭಾರತದ ಮಿಸೈಲ್ ಯೋಜನೆಯ ಪ್ರಮುಖ ವಿಜ್ಞಾನಿ ಕಲಾಂ ಅವರೇ ಆಗಿದ್ದರು. ಡಾಕ್ಟರ್ ಕಲಾಂ ಅವರು ಹೋಗಿ ನಾಸಾದ ಪ್ರಯೋಗಾಲಯಗಳನ್ನು ನೋಡಿದರು. ಅವರು ಉಪಗ್ರಹ ನಿಯಂತ್ರಣ ವ್ಯವಸ್ಥೆಗಳನ್ನು ಗಮನಿಸಿದರು. ಅತ್ಯಾಧುನಿಕ ಅಂತರಿಕ್ಷ ತಂತ್ರಜ್ಞಾನಗಳನ್ನು ಅಧ್ಯಯನ ಮಾಡಿದರು. ಆದರೆ ಅವರು ಅಮೆರಿಕದಲ್ಲಿ ಕೆಲಸ ಮಾಡಲು ಹೋಗಿರಲಿಲ್ಲ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ತಂತ್ರಜ್ಞಾನ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿಯಲು ಹೋಗಿದ್ದರು. ಅಮೆರಿಕದ ಗುಪ್ತಚರ ಉಪಗ್ರಹಗಳು ಭೂಮಿಯನ್ನು ಹೇಗೆ ಪರಿಶೀಲಿಸುತ್ತವೆ ಎಂಬುದನ್ನು ಅವರು ಗಮನಿಸಿದರು. ಅವುಗಳ ಮಾರ್ಗ, ಸಮಯ ಮತ್ತು ಕಾಣದ ಪ್ರದೇಶಗಳನ್ನು ತಿಳಿದುಕೊಂಡರು. ಈ ಎಲ್ಲ ಮಾಹಿತಿಯನ್ನು ತಮ್ಮ ಮನಸ್ಸಿನಲ್ಲಿ ಸಂಗ್ರಹಿಸಿಕೊಂಡರು. ಕೊನೆಯಲ್ಲಿ ಡಾಕ್ಟರ್ ಕಲಾಂ ಅವರು ನಾಸಾದ ಅವಕಾಶವನ್ನು ವಿನಮ್ರವಾಗಿ ನಿರಾಕರಿಸಿದರು. ಅವರು ಭಾರತಕ್ಕೆ ಮರಳಿದರು. ಆದರೆ ಅವರು ತಂದಿದ್ದು ಒಂದು ಕೆಲಸವಲ್ಲ, ಅವರು ತಂದಿದ್ದು ಅಮೂಲ್ಯವಾದ ಜ್ಞಾನ. ಅದೇ ಜ್ಞಾನ ಭಾರತಕ್ಕೆ ಒಂದು ದೊಡ್ಡ ಗುಪ್ತ ಅಣು ಪರೀಕ್ಷೆ ಮಾಡಲು ಸಹಾಯ ಮಾಡಿತು. ಇದಾದ ನಂತರ ಭಾರತ ಒಂದು ಪ್ರಮುಖ ವಿಷಯವನ್ನು ತಿಳಿದುಕೊಂಡಿತು. ಅಮೆರಿಕದ ಗುಪ್ತಚರ ಉಪಗ್ರಹಗಳು ಯಾವಾಗ ಭಾರತವನ್ನು ನೋಡುತ್ತವೆ ಮತ್ತು ಯಾವಾಗ ನೋಡುವುದಿಲ್ಲ ಎಂಬುದನ್ನು. ಉಪಗ್ರಹಗಳು ದೂರ ಹೋಗುವ ಸಮಯದಲ್ಲಿ ಪೋಖ್ರಾನ್ ಪ್ರದೇಶದಲ್ಲಿ ಕೆಲಸ ಶುರುವಾಗುತ್ತಿತ್ತು. ವಿಜ್ಞಾನಿಗಳು ವೇಗವಾಗಿ ಉಪಕರಣಗಳನ್ನು ತರುತ್ತಿದ್ದರು. ಪರೀಕ್ಷೆಗಾಗಿ ಭೂಗರ್ಭ ಗುಂಡಿಗಳನ್ನು ಸಿದ್ಧಪಡಿಸಲಾಗುತ್ತಿತ್ತು. ಅಣು ಸಾಧನಗಳನ್ನು ಅಳವಡಿಸಲಾಗುತ್ತಿತ್ತು. ಮತ್ತೆ ಉಪಗ್ರಹಗಳು ಬರುತ್ತಿರುವ ಮೊದಲು ಎಲ್ಲವನ್ನು ಮರಳಿ ಮುಚ್ಚಲಾಗುತ್ತಿತ್ತು. ಮರಳು ಪ್ರದೇಶ ಸಾಮಾನ್ಯವಾಗಿ ಕಾಣುತ್ತಿತ್ತು. ಅದರ ನಡುವೆ ಅಮೆರಿಕದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಎಲ್ಲವನ್ನು ಗಮನಿಸುತ್ತಿತ್ತು. ಆದರೆ ರಾಜಸ್ಥಾನದ ಮರಳಿನ ಕೆಳಗೆ ಏನಾಗುತ್ತಿತ್ತು ಎಂಬುದು ಅವರಿಗೆ ತಿಳಿಯಲಿಲ್ಲ. ನಂತರ ಬಂದಿತು 1998ರ ಮೇ ತಿಂಗಳು. ಪೋಖ್ರಾನ್ ಮರಳು ಪ್ರದೇಶದಲ್ಲಿ ಭಾರೀ ಸ್ಫೋಟಗಳು ನಡೆದವು. ಭಾರತ ಯಶಸ್ವಿಯಾಗಿ ಅಣು ಪರೀಕ್ಷೆ ನಡೆಸಿತು. ಸ್ವಲ್ಪ ಸಮಯದ ನಂತರ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಅವರು ಹೇಳಿದ್ದು, ಭಾರತ ಈಗ ಪರಮಾಣು ಶಕ್ತಿಯ ರಾಷ್ಟ್ರವಾಗಿದೆ. ಒಮ್ಮೆ ಡಾಕ್ಟರ್ ಕಲಾಂ ಅವರನ್ನು ತಮ್ಮ ಕಡೆಗೆ ಸೆಳೆಯಲು ಪ್ರಯತ್ನಿಸಿದ ಅದೇ ದೇಶ ಇಂದು ಅವರ ತಂತ್ರದ ಫಲಿತಾಂಶವನ್ನು ನೋಡಿತು. ಇದು ಕೇವಲ ವಿಜ್ಞಾನ ಮಾತ್ರವಲ್ಲ, ಇದು ಬುದ್ಧಿ, ಸಹನೆ ಮತ್ತು ದೇಶಭಕ್ತಿಯ ಸಂಯೋಜನೆ. ಆದ್ದರಿಂದಲೇ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ಕೇವಲ ವಿಜ್ಞಾನಿಯಾಗಿ ಮಾತ್ರವಲ್ಲ, ಭಾರತದ ಮಿಸೈಲ್ ಮ್ಯಾನ್ ಎಂದು ಗೌರವದಿಂದ ನೆನಪಿಸುತ್ತೇವೆ. ಭಾರತಕ್ಕೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಂತಹ ಸತ್ಯನಿಷ್ಠ ಮತ್ತು ದೂರದೃಷ್ಟಿಯ ನಾಯಕರು ಇನ್ನಷ್ಟು ಬೇಕು. ದೇಶದ ಅಭಿವೃದ್ಧಿಯನ್ನು ಮುಖ್ಯವಾಗಿ ನೋಡಿಕೊಂಡು ಜನರಿಗಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡುವ ನಾಯಕರು ಅಗತ್ಯವಿದ್ದಾರೆ. ನಮ್ಮ ದೇಶದಲ್ಲಿ ಅಪಾರ ಪ್ರತಿಭೆ ಮತ್ತು ಸಾಮರ್ಥ್ಯ ಇದೆ. ಪ್ರತಿ ಹಳ್ಳಿ, ಊರು ಮತ್ತು ನಗರದಲ್ಲೂ ಪರಿಶ್ರಮಿ ಯುವಕರು ಹಾಗೂ ಪ್ರತಿಭಾವಂತರು ಇದ್ದಾರೆ. ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ಅವಕಾಶಗಳು ಎಲ್ಲರಿಗೂ ಸಿಗುತ್ತಿಲ್ಲ. ಭಾರತದಲ್ಲಿ ಪ್ರತಿಭೆಯ ಕೊರತೆ ಇಲ್ಲ. ಜನರ ಮೇಲೆ ನಂಬಿಕೆ ಇಡುವ ಉತ್ತಮ ನಾಯಕತ್ವ ಬೇಕು. ನಾವು ಯಾವ ಧರ್ಮದವರಾಗಿದ್ದರೂ, ಯಾವ ಭಾಷೆಯವರಾಗಿದ್ದರೂ
ನಾವು ಎಲ್ಲರೂ ಮೊದಲಿಗೆ ಭಾರತೀಯರು. ಧರ್ಮ ವೈಯಕ್ತಿಕ ವಿಷಯ, ಆದರೆ ದೇಶ ಒಂದೇ. ಆದ್ದರಿಂದ ನಾವು ಸದಾ ನೆನಪಿಡಬೇಕಾದದ್ದು ನಾವು ಮೊದಲಿಗೆ ಮತ್ತು ಕೊನೆಗೂ ಭಾರತೀಯರು. ಜೈ ಹಿಂದ್. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.